ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸರಳ. ಇವತ್ತಿನ ಬ್ಲಾಗ್ನ ನಾನು ಒಂದು ಬದನೆಕಾಯ್ದು ಸಿಂಪಲ್ ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ, ಸಿಂಪಲ್ಲಾಗೆ ಮಾಡಿಬಿಡ್ಬೋದು. ಅದಕ್ಕೆ ಈ ಥರ ಗುಂಡು ಬದನೆಕಾಯಿನೇ ತೊಗೋಬೇಕು. ಫುಲ್ ಕಪ್ಪಗಿರೋದಾದರೂ ಪರವಾಗಿಲ್ಲ, ಈ ಥರ ಪರ್ಪಲ್ ಮಿಕ್ಸ್ ವೈಟ್ ಇರೋವಂಥ ಬದನೆಕಾಯಿ ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಹೀಗೆ 3-4 ಭಾಗದಲ್ಲಿ ಕಟ್ ಮಾಡಿಕೊಂಡು ನಾವು ನೀರಲ್ಲಿ ಹಾಕ್ಕೋಬೇಕು. ಅದರಲ್ಲಿ ಒಳಗಡೆ ಉಳ್ಕಾಗಿದೆಯಾ ಇಲ್ವಾ ಅಂತ ನಾವು ಗಮನಿಸ್ಕೊಳ್ಳೋದಕ್ಕೋಸ್ಕರ ಆ ಥರ ನಾನು 5-6 ಭಾಗದಲ್ಲಿ ನಾನು ಕಟ್ ಮಾಡಿರ್ತೀನಿ. ಕಟ್ ಮಾಡಿ ನೀರು ಒಳಗಡೆ ಹಾಕ್ಕೊಂಡಿರ್ತೀನಿ. ಹೇಗೆ ಉಳ್ಕಾಯಿಲ್ಲ ಅಂತ ಗೊತ್ತಾದ್ಮೇಲೆ ಮಾಡೋದು. 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ, 3 ಮೆಣಸಿನ್ಕಾಯಿನ ಎಣ್ಣೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಫ್ರೈ ಮಾಡಿಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇ, ನನ್ನ ಕೊತ್ತಂಬರಿ ಸೊಪ್ಪು ಅಷ್ಟೇ ಗ್ರೈಂಡ್ ಮಾಡಿದ್ದು. ಅದ್ರ ಮೇಲೆ ಶೇಂಗಾ ಬೀಜನ 2 ಹಿಡಿಯಷ್ಟು ಶೇಂಗಾ ಬೀಜ ತೊಗೊಂಡೆ. ಒಂದು ದೊಡ್ಡ ಸ್ಪೂನಷ್ಟು ಎಳ್ಳು ತೊಗೊಂಡೆ. ಎರಡನ್ನೂ ಡ್ರೈ ರೋಸ್ಟೇ ಮಾಡಿಕೊಂಡು ಈ ಮಸಾಲೆ ಜೊತೆಗೆ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟಿದ್ದೀನಿ. ಇದು ಹಾಕ್ಕೊಂಡ್ಮೇಲೆ ತುಂಬ ಏನು ನೈಸಿಗೆ ರುಬ್ಬಬೇಕಾಗಿಲ್ಲ, ಸ್ವಲ್ಪ ತರತರಲಾಗಿ ರುಬ್ಬಿದ್ರೆ ಸಾಕಾಗತ್ತೆ. ಮತ್ತು ಅದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಲ್ಲ, ಉಪ್ಪು ಖಾರ 2 ಮಿಕ್ಸ್ ಆದಂಗೆ ಆಯಿತು. ಇವಾಗ ಬದನೆಕಾಯಿ ಒಳಗಡೆ ಎಲ್ಲ ತುಂಬಿಸ್ಕೊಂಡೆ. ಬದನೆಕಾಯಿ ಒಳಗಡೆ ಹೆಂಗೆ ನಾವು ಕಟ್ ಮಾಡಿರ್ತೀವೋ ಅದೆಲ್ಲ ಭಾಗಕ್ಕೂ ತುಂಬಿಸ್ಕೋಬೇಕಾಗತ್ತೆ. ತುಂಬಿಸ್ಕೊಂಡು ಒಗ್ಗರಣೆಗಿಟ್ಟು ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಮುಂದೆ ಹಾಕಿ, ಸಾಸಿವೆ ಹಾಕಿ, ಒಂದು ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೂ ಹಾಕಿ ಒಂಚೂರು ಬಾಡಿಸ್ಕೋಬೇಕು. ಆಮೇಲಿಂದ ತುಂಬಿಸಿರೋ ಬದನೆಕಾಯಿ ಎಲ್ಲನೂ ಇದರ ಮೇಲ್ಗಡೆ ಹೀಗೆ ಇಟ್ಟು ಒಂದು ಸ್ವಲ್ಪ ಹೌದು ಅಲ್ವೋ ಅನ್ನೋಂಗೆ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಉಳಿದಿರೋ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಅದ್ರ ಮೇಲೆ ಹಾಕಿ ಸುತ್ತಕ್ಕೂ ಒಂದು ಸ್ವಲ್ಪ ನೀರು ಬಿಟ್ಟು ಕುಕ್ಕರ್ನ ಲಿಡ್ನ ಮುಚ್ಚಿಬಿಡ್ಬೇಕು. ಮುಚ್ಚಿ 1 ವಿಷಲ್ ಕುಗ್ಸ್ಬೇಕಷ್ಟೆ. ನಾನು ಈ ಕಡೆ ಮತ್ತೆ ರೊಟ್ಟಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. 2.5 ಲೋಟದಷ್ಟು ನಾನು ನೀರು ತೊಗೊಂಡಿದ್ದೀನಿ. 2.5 ಲೋಟಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕಿ ಒಂಚೂರು ಅಕ್ಕಿ ಹಿಟ್ಟನ್ನ ಕದ್ರಿಬಿಟ್ಟು ಕುದಿಯೋಕೆ ಬಿಡ್ತೀನಿ. ಅದು ನೀರು ಕುದೀತಾ ಬಂದಾಗ ಉಕ್ಕರಿಸುತ್ತೆ ಅಂತ ಹೇಳ್ತೀವಿ ನಾವು ಅದಕ್ಕೆ. ಉಕ್ಕರಿಸುವಾಗ ನಾನು 1.5 ಲೋಟದಷ್ಟು ಹಿಟ್ಟನ್ನ ಹಾಕ್ಕೋತೀನಿ. ಇದು ನೋಡಿ, ಇದು ಕುದಿಬೇಕು. ಈ ಥರ ಬಂದಾಗ ಕುದಿಬೇಕು. ಕುದ್ದ ಮೇಲೆ ಉಕ್ಕಕ್ಕೆ ಬಂದಾಗ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ತೊಳಸ್ಕೊಂಬಿಡ್ಬೇಕು. ಒಂದು ಮುದ್ದೆ ಕೋಲು ಬರುತ್ತಲ್ಲ, ಮುದ್ದೆ ಕೋಲಿನಲ್ಲಿ ಒಂದು ಸ್ವಲ್ಪ ತೊಳಸ್ಕೊಂಡ್ಬಿಟ್ರೆ, ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತಿಲ್ಲಿ ಎಣ್ಣೆ ಹಾಕಿಲ್ಲ. 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತೀನಿ ನಾನು. ಇವಾಗೆಲ್ಲ ಕೂಡಿಸ್ಕೊತೀನಿ. ಇದು ಹೇಗೋ ಇಲ್ಲಿ ಬದನೆಕಾಯಿ ಬೇಯ್ತಾ ಇದೆ. 1 ವಿಷಲ್ ಆದ್ರೇ ಸಾಕು, ಅದು ಜಾಸ್ತಿ ಏನು ಬೇಯಬೇಕಾಗಿಲ್ಲ. ನೋಡಿ, ಈ ಥರ ಕೂಡಿಸ್ಕೊಂಬಿಡ್ಬೇಕು ನಾವು. ಇದನ್ನು ಲಟ್ಸೋಕ್ಕೋಸ್ಕರ ಅಂತಲೇ ಮಾಡ್ತಾ ಇರೋವಂಥ ಅಕ್ಕಿ ಹಿಟ್ಟಿಂದು ರೊಟ್ಟಿ. ಸುಲಭವಾಗಿ ಆಗಿಬಿಡುತ್ತೆ, ಏನು ಕಷ್ಟ ಅಂತ ಅನಿಸಲ್ಲ. ಇದು ಬೇಕಂದರೆ ಪ್ರೆಷರಲ್ಲೂ ಮಾಡ್ಬೋದು. ನಾನು ಇವತ್ತು ಲಟ್ಸೋ ಉದ್ದೇಶದಿಂದನೇ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹಿಂಗೆ ಕೂಡ್ಸೆಲ್ಲ ಆಯ್ತಲ್ಲ, ಇವಾಗ ತಣ್ಣಗೆ ಬಿಡಬೇಕು. ತಣ್ಣಗೆ ಬಿಟ್ಟ ಮೇಲೆ ಅದನ್ನು ಹೊರಗಡೆ ತೆಗೆದು ನಾದ್ಕೊಂಡು ನಾವು ರೊಟ್ಟಿನ ಹಾಕಬೇಕು. ಈ ರೊಟ್ಟಿ ಇಷ್ಟ ಆಯಿತು ಅಂತಂದರೆ, ಈ ಬದನೆಕಾಯಿ ಗೊಜ್ಜು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಬಿಟ್ಟು ಮರಿಬೇಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೊಟ್ಟಿ ಇದನ್ನು ನಾನು ಹೇಳ್ಕೊಟ್ಟಿದ್ದು ನಮ್ಮ ತುಮಕೂರು ಚಿಕ್ಕಮ್ಮ ಚೆನ್ನಾಗಿ ಶಾರದಾ ಅಂತ ಇದ್ದಾರೆ, ಇನ್ನೊಂದು ರೊಟ್ಟಿ ಹೇಳ್ಕೊಟ್ಟಿದ್ದೆ. ತುಂಬ ಸಿಂಪಲ್ ಆಗಿತ್ತು, ಬಟ್ ಮಾಡೋಕ್ಕೂ ಸುಲಭ ಅಂತ ಕಾಣಿಸ್ತಾ ಇರ್ಬೋದು. ರುಚಿನೂ ಚೆನ್ನಾಗಿ ಅನ್ನಿಸ್ತು. ಅವ್ರು ಬೆಲ್ಲ ಒಂದು ಹಾಕೋದು ಹೇಳಿರಲಿಲ್ಲ, ನಾನು ಒಂದು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಟೇಸ್ಟು ಇನ್ಹ್ಯಾನ್ಸ್ ಆಯಿತು ಅಂತ ಅದನ್ನು ಆಗಿತ್ತು. ನಾನೇನು ಫಸ್ಟ್ ಹೊಟ್ಟೆ ಹಸಿವಾಗಿದೆ ನನಗೆ, ತಿನ್ಬಿಡೋಣ ಅಂತ ತಗೊಂಡಿದ್ದೀನಿ. ತಿನ್ನೋಕ್ಕೂ ಒಂದು ಮೆಥಡ್ ಇದೆ ನೋಡಿ. ಹೀಗೆ ಫ್ಲೇಮಲ್ಲಿ ಸುಟ್ಕೋಬೇಕು ಫಸ್ಟ್ ರೊಟ್ಟಿನ. ನಾನು ಈ ರೊಟ್ಟಿನ ಸುಟ್ಕೊಂಡಿದ್ದೀನಿ. 2 ಕಡೆಗೂ ಸುಟ್ಟಿದ್ರೆ ರೊಟ್ಟಿ ಗರಿಗರಿಯಾಗಿ ಬರುತ್ತೆ. ಇಲ್ಲ ನಾವು ಫ್ಲೇಮಲ್ಲಿ ಸುಟ್ಟಿಲ್ಲ ಅಂದರೆ ಅಷ್ಟು ಗರಿಗರಿ ಬರಲ್ಲ.
ಬಟ್ ಅದು ಚೆನ್ನಾಗಿರುತ್ತೆ. ಬಟ್ ಗರಿಗರಿ ಬರಬೇಕು ಅಂದರೆ ಹಿಂಗೆ ಸುಟ್ಕೋಬೇಕು. ನಾನು ಅಡುಗೆ ಮನೆಯಲ್ಲೇ ಒಂದು ನನ್ನ ಸಣ್ಣ ಪುಟಾಣಿ ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀನಲ್ಲ, ಅಲ್ಲೇ ಕುತ್ಕೊಂಡು ತಿಂತಾಯಿದ್ದೀನಿ ಇವತ್ತು. ನೋಡಿ ಫಸ್ಟ್ ಹರ್ಕೋಬೇಕು. ಹರ್ಕೊಂಡ್ರೆ 2 ಪದರ ಪೂರ್ತಿ ಓಪನ್ ಆಗಬೇಕು ರೊಟ್ಟಿ. ಹಾಗಾದ್ರೇ ರೊಟ್ಟಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಆವಾಗ ನಮಗೆ ರೊಟ್ಟಿ ತೆಳುವಾಗೂ ಅನಿಸುತ್ತೆ, ಮತ್ತು ಗರ್ಗರಿನೂ ಜಾಸ್ತಿ ಅಂತ ಅನಿಸುತ್ತೆ. ಹಿಂಗೆ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆ ರೊಟ್ಟಿದು ಮಜಾನೇ ಬೇರೆ.